ಕಿರಣ, ನೀನ್ ಜಾತ್ರೆಗೆ ಬರಲ್ವೇನ? ಹೋಗಪ್ಪ, ನಂತ ದುಡ್ಡಿಲ್ಲ ಏನಿಲ್ಲ. ನಮ್ಮ ಅಮ್ಮ ಕೇಳಿದೆ ಸರಿಯಾಗಿ ಹೋಗಿದೈತೆ ಮಕ್ಕಿ. ನಾನು ಎಲ್ಗೂ ಬರಲ್ಲಪ್ಪ ಸ್ವಾಮಿ, ನೀನೇ ಹೋಗು. ಇವನು ಯಾವಲ್ಲ ಲೇ, ಓದ್ಕಮದಲ್ಲಿ ಇರ್ತೈತೆ, ಸ್ಕೂಲ್ ಯಾವಾಗ್ಲೂ ಇದ್ದೇ ಇರ್ತೈತೆ ಕಣೋ. ನನ್ನ ಮಗನೇ ಬಾರ ಹೋಗೋಣ ಜಾತ್ರೆಗೆ. ಇವನು ಯಾವಲ್ಲ, ನಾಳೆ ಲಾಸ್ಟ್ ಕಣೋ ದೊಡ್ಡ ತೇರು. ಎಂತ ಚೆನ್ನಾಗಿರ್ತೈತೆ ಗೊತ್ತೇ ತೇರು ನೋಡಕ್ಕೆ. ನೋಡಷ್ಟೇ ಅಲ್ವೋ, ದುಡ್ಡು ಬೇಡವೇನ? ಬಂದು ಕಡ್ಲೆ ಪುರಿ ತಗೊಂಬಕನ ದುಡ್ಡು ಬೇಡವೆ? ನಿನಗಂತೂ ನಿಮ್ಮ ಅಜ್ಜಿ ಕೊಟ್ಟೈತಪ್ಪ, ನಮಗೆ ಯಾರು ಕೊಡ್ತಾರೆ? ಏನ್ ಮಾಡೋದು? ಒಂದು ಒಳ್ಳೆ ಐಡಿಯಾ ಸಿಕ್ತು ಕಣೋ. ಏನದು? ಏನ್ ಗೊತ್ತೇನೋ ಒಳ್ಳೆ ಐಡಿಯಾ. ನಾನು ಮಂಜಂಗೆ 100 ರೂಪಾಯಿ ದುಡ್ಡು ಕೊಟ್ಟಿದ್ದೆ ಕಣೋ, ಇಸ್ಕೊಂಡೆ ಇಲ್ಲ ನಾನು. ಏನಲ್ಲ, ನಿನಗೇನು ಭಯ ಭಕ್ತಿ ಐತೆ? ಯಾವತ್ ಕೊಟ್ಟಿದ್ ನೀನು? ಇನ್ನೂ ದುಡ್ಡು ಇಸ್ಕೊಂಡಿಲ್ವೇ? ಏನ್ ಗೊತ್ತೇನಾ, ನಮ್ಮ ಅಜ್ಜಿ ತಗೆ 200 ರೂಪಾಯಿ ದುಡ್ಡು ಇಸ್ಕೊಂತೀನಿ ನಾನು. 100 ರೂಪಾಯಿ ಕೊಟ್ಟಿದ್ನಲ್ಲ ಮಂಜನ್ಗೆ, ಅದನ್ನ ಇಸ್ಕೊಂಬನ. ನಾಳೆಗೆ ಹೋಗೋಣ ಅಪ್ಪಿ, ದೊಡ್ಡ ತೇರು ನೋಡ್ಬೇಕು. ಎಷ್ಟು ಜನ ಇರ್ತಾರೆ ಗೊತ್ತೇ? ಆ ಸಂದೆ ನುಗ್ಗೋಗಿ ಹಂಗೆ ಒಳಗೆ ಇದು ಅಣ್ಕಾಯಿ ಮಾಡ್ಸ್ಕೊಂಡ್ ಬರೋಣ ಎಂಜರಪ್ಪಂಗೆ, ಸರಿನಾ? ಧೂಪ ಹಾಕ್ಬಿಟ್ಟು ಒಂದ್ 20 ರೂಪಾಯಿಗೆ ಹಾಕಣ. ಆಮೇಲೆ ಕಡ್ಲೆ ಬುರ್ಕ್ ತಗೊಂಬನ. ತಿರ್ಗಾ ಐಸ್ ಕ್ಯಾಂಡಿ ತಿಮ್ಮನ. ಆಮೇಲೆ ಏನ್ ತಿಮ್ಮನ? ಬೋಂಡ. ಈ 30 ಬೋಂಡ ಚೆನ್ನಾಗಾಗ್ತಾರೆ ಕಣೋ. ಬೋಂಡ ತಗೊಂಡು ತಿನ್ಬೇಕಂಡ್ಲ. ಅಲ್ವಲ್ಲ, 100 ರೂಪಾಯಿಗೆ 20 ರೂಪಾಯಿ ನಾನು ಧೂಪ ಹಾಕಿ, ಆಮೇಲೆ ಹಣ್ಕಾಯಿ ಮಾಡಿಸ್ಕೋಬೇಕು ಅಂತ್ಯ. ನೀನೇ ಮಾಡಿಸ್ಕ, ನಾನೊಂದು ಅರ್ಧ ಉಪ್ಪು ತೆಂಗಿನಕಾಯಿ ಮನೆ ತಗೊಂಬತ್ತೀನಿ. ಆಮೇಲೆ ಕಡ್ಲೆ ಬುರ್ಗು ಒಂದು 20 ರೂಪಾಯಿಗೆ ವಾಸ್ ಕೊಡ್ತಾರ. 100 ರೂಪಾಯಿ ತಗೊಂಡು ನಾನೇನ್ ಮಾಡೋಣ? ಇದ್ಯಾವ್ದಲ್ಲ ಕಾಡು ಪಾಪ ಹೆಂಗ್ ಕಾಡ್ತೈತೆ? ನಾನು ಒಂದಿಟ್ಟು ದುಡ್ಡು ಕುಡಿಕೊಂಡು ನೀನು ಸುಮ್ಮನಿರು, ಅದನ್ನ ತಗೊಂಡು ಬರ್ತೀನಿ. ಅದೇಕಾಗತ್ಯ ಅಯ್ಯಮ್ಮ. ಮೊದ್ಲು ನಡಿ ಅಂತ ದುಡ್ಡು ಇಸ್ಕೊಂಬನೆ. ಎಲ್ ಬಿದ್ದೈತೋ ಕಪ್ಪಲ್ ನರಿ ಅಂತದು. ಎಲ್ಲಾರು ಜಾತ್ರೆಗೆ ಹೋಗ್ತಾರೆ. ನಾನ್ ಜಾತ್ರೆಗೆ ಹೋಗೋಣ ಅಂದ್ರೆ ನನ್ಗೆ ಯಾರು ಮಾತಾಡ್ಸೋದೇ ಇಲ್ಲ. ಬರೀ ಚಾಡಿ ಹೇಳ್ತೀನಿ ಅಂತಂದ ಚಿಂಟು ಕಿರಣ ನನ್ನ ಮಾತಾಡ್ಸೋದೇ ಇಲ್ಲ. ನೋಡಲ್ಲ ಕಿರಣ, ಈ ಬುಡ್ ಮೆಣಸಿಕಾಯಿ ಅಂತ ದೆಂಕು ಕಣೈತ್ ಮರದ ಕೆಳಗೆ. ಮಾಡ್ತೀನಿ ಇವತ್ತು. ಆಹಾ, ನೀನ್ ಅದಿನ್ ಯಾರ್ಯಾರಿಗೆ ಎಂತೆಂತ ಹೆಸರಿತ್ಯಪ್ಪ. ಅಪ್ಪಿ, ಮಂಜ. ಯಾಕಲ್ಲ ಇಬ್ರು ಹಿಂಗ್ ಬಂದಿದ್ದೀರಾ? ಅದು ಮಕ ನೋಡಿ ಹಿಂಗ್ ಮಾಡ್ಕೊಂಡಿದ್ದೀರಾ? ಯಾಕಲ್ಲ? ಏನಾಯ್ತು? ಅಲ್ವಲ್ಲ ಮಂಜ ಗುಂಜ, ನಿನಗೇನ ಭಯಭಕ್ತಿ ಐತಂದ್ಲ ಅವತ್ತು. ಅಪ್ಪಿ 100 ರೂಪಾಯಿ ಇದ್ರೆ ಕೂಡ ನನಗ್ ಬೇಕು, ಏನಕ್ಕ ಪ್ರಾಬ್ಲಮ್ ಐತೆ, ಹಂಗೆ ಹಿಂಗೆ ನಮ್ಮ ಅಮ್ಮಯ್ಯ ಒಯ್ತೈತೆ ಅಂತಂದು ಹೇಳ್ಬಿಟ್ಟು ನಾನು ಅಂತ 100 ರೂಪಾಯಿ ಇಸ್ಕೊಂಡಲ್ಲ. ಕೊಡು, ಮುಚ್ಕೊಂಡು ಕೊಡು 100 ರೂಪಾಯಿ. ಇಲ್ಲಾಂದ್ರೆ ಏನಲ್ಲ ಜಾಡ್ಸ್ ಹೊಡಿತೀನಿ ನನ್ನ ಮಗನೇ. ಹಂಗೆ ಹೋಗಿ ಕಲ್ಲಿನ ಮೇಲೆ ಬಿದ್ದಿರ್ಬೇಕು. ಓಹೋ, ಸಾರಿ ಕಣ ಚಿಂಟು, ನನ್ನ ಹತ್ರ ದುಡ್ಡಿಲ್ಲ ಕಣ. ಯೋಯ್, ಇಸ್ಕೋಬೇಕಾದ್ರೆ ನಿನಗೇನು ಭಯಭಕ್ತಿ ಇರ್ಲಿಲ್ವೇ? ಅವತ್ತು ಯಾಕೆ ಇಸ್ಕೊಂಡೆ? ಇವಾಗ ಹೆಂಗ ದುಡ್ಡು ಕೊಡು, ನಾವು ಜಾತ್ರೆಗೆ ಹೋಗ್ಬೇಕು. ನೀನ್ ಬಾಯಿ ಮುಚ್ಕೊಂಡು ಸುಮ್ಮನಿರ. ನಿನ್ಕ ಸುಮ್ಮನೆ ನಾನು ಚಿಂಟು ಮಾತಾಡ್ತಿರೋದಿಲ್ಲಿ. ಯೋಯ್ ಅಪ್ಪಣ್ಣಿ, ಏನನ ಕಿರಣನ್ ಬೈದ್ರೆ ಅಷ್ಟೇ, ಏನಲ್ಲ ಇರೋವೆಲ್ಲ ಕೂರ್ಲು ಕಿತ್ತಾಕ್ಬಿಡ್ತೀನಿ ತಲೆಗೆ ಇರೋವು. ನನ್ಗೆ ಅವೆಲ್ಲ ಬೇಡಪ್ಪಣ್ಣಿ, ನನಗೆ ದುಡ್ಡು ಬೇಕಷ್ಟೇ. ಎಂಜರಪ್ಪನ ಜಾತ್ರೆಗೆ ಹೋಗ್ಬೇಕು. ನಾಳೆಗೆ ದೊಡ್ಡ ತೇರು, ನಾಳೆಗೆ ನಾವು ಹೋಗ್ಬೇಕಷ್ಟೇ. ಹೋಗ್ಬೇಕಂದ್ರೆ ಹೋಗ್ಬೇಕು, ಖರ್ಚಿಗೆ ದುಡ್ಡು ಬೇಡವೆ? ನಂತ 100 ರೂಪಾಯಿ ಇಸ್ಕೊಂಡಿದ್ದಲ್ಲ ನೋಡಿಲ್ಲ, ನಿಮ್ಮ ಅಮ್ಮಗೆ ಹೇಳ್ತೀನಿ. ನಾನು ಕೊಡಲ್ಲ, ಅವಾಗ ಏನ್ ಮಾಡ್ಕೊಂಚ ಮಾಡ್ಕ. ನೋಡ್ಲ ಎಷ್ಟೈತಿ ಇದಕ್ಕೆ ಮತಿ, ಮಾಡ್ತೀನಿ ಇದಕ್ಕೆ. ನನ್ ಮುಳ್ಳೆ ಮಾತಪ್ಪ ಹಿಂಗೇನ ಚಿಂಟ ನೋಕದು ನನ್ನ ತಲೆಗೆ ಕಣ. ನಿನಗೇನು ಸ್ವಲ್ಪ ಮನುಷ್ಯತ್ವನೇ ಇಲ್ವೇ? ನಿನಗೆ ಒಂದ್ರ ಮಟ ನಮ್ಮಮ್ಮ ಬಾರ ಹೇಳ್ತೀನಿ. ನಡಿಲ್ಲ ಹೇಳು, ನಿಮ್ಮ ಅಮ್ಮ ಹೇಳ್ತೀನಿ ನಡಿ. ದುಡ್ಡು ಇಸ್ಕೊಂಡಿರೋದು ಅವತ್ತೊಂದಿನ ಮೋಟ್ ಬಿಡಿ ತಗೊಂಡು ಸೇರ್ತಿದ್ದಲ್ಲ, ಆ ತಾತ ಎಸ್ತಿರೋದು ಅದನ್ನೆಲ್ಲ ಹೇಳ್ತೀನಿ ನಡಿ. ಅದು ಹಂಗ ಹೇಳ್ತಾರ ಗಾದೆನ, ಕೊಟ್ಟನ್ ಕೊಡಂಗಿ ಇಸ್ಕೊಂಡ ನೀವೀರ್ಬದ್ದ ಅಂತಂದು. ಹಂಗಾದ ನಿಂದು. ಯಾಯ್, ನಿನ್ನ ಕೈ ಮುಗಿತೀನಿ ಕಣ, ಹೇಳ್ಬೇಡ. ನಾನು ನಿನ್ನ ಫ್ರೆಂಡ್ ಅಲ್ವೇ? ಯಾಯ್ ಅಪ್ಪಿ, ಇತ್ಲಾಗಿಂದ ಜಾಡ್ಸೋದ್ರೆ ಇನ್ನೊಂದ್ಸಲಿ ಹೋಗಿ ಬೀಳ್ಬೇಕು ನೋಡು. ಫ್ರೆಂಡ್ ಅಂತೆ, ಫ್ರೆಂಡ್ ಇಲ್ದಾಗೆಲ್ಲ ಸುಳ್ಳೇಲಿ ಸ್ಕೂಲಾಗೆಲ್ಲ ಹೋಯ್ತ್ಯಾ? ನೀನ್ ಯಾವ ಸೀಮೆ ಫ್ರೆಂಡ್ ಹೋಗಲ್ಲ, ತಿಕ್ಕ ಮುಚ್ಕೊಂಡು ಬಂದ್ಬಿಟ್ಟ ಇಲ್ಲಿ. ನಾನು ನಿಮ್ ಫ್ರೆಂಡ್ ಅಲ್ವೇ ಅಂತ. ಯೋಯ್ ಅಪ್ಪಣ್ಣಿ,
ದುಡ್ಡು ಕೊಡ್ತೀಯ ನಿಮ್ಮಮ್ಮ ಇಂತ ಬಂದು ಹೇಳ. ಅಯ್ಯೋ ಸ್ವಾಮಿ, ಕೊಡ್ತೀನಪ್ಪ ಕೊಡ್ತೀನಿ. ಆದ್ರೆ ಒಂದೇ ಒಂದು ಕಡೆ ನನ್ನೊಂದು ಜಾತ್ರೆ ಕರ್ಕೊಂಡು ಹೋಗ್ರ. ಅಪ್ಪ ಸ್ವಾಮಿ, ನಿನಗೊಂದು ಕೈ ಮುಗಿತೀನಿ. ನಿನ್ ಸವಾಸನೆ ಬೇಡ ನನಗೆ. ನೀನು ಒಳ್ಳೆ ಬುಡ್ ಮೆಣಸಿನ್ಕಾಯಿ ಇದ್ದಂಗಿದ್ ಯಾರನ್ನ ಇಟ್ಕೊಂಡು ನಿನ್ನ ತೊಳ್ದು ಐಲಾರ ನೋಕಿ ನನ್ನ ತಲೆ ಮೇಲೆ ಯಾಕಪ್ಪ ಸ್ವಾಮಿ? ನೀನ್ ಯಾರ ಜೊತೆಗನ ಹೋಗು. ಪ್ಲೀಸ್ ಕಣ, ಕರ್ಕೊಂಡೋಗ ನನ್ನ. ನಾನು ಯಾವತ್ತೂ ನಿಮ್ಮ ಬಗ್ಗೆ ಚಾಡಿ ಹೇಳಲ್ಲ ಕಣೋ. ಪ್ಲೀಸ್ ಕಣ, ಕರ್ಕೊಂಡೋಗು. ಏನ್ಲ ಮಾಡೋದು? ಕರ್ಕೊಂಡೋಗು ಅಂತಾನೆ. ಯಾಸಕ್ಕೆ ಕರ್ಕೊಂಡೋಗಂತ ಹೇಳತ್ತ. ಇವನನ್ನ ಕರ್ಕೊಂಡೋಗೋದ್ಕಿಂತ ಬೇರೆ ಯಾರನ್ನ ಮಕ್ಳನ್ನ ಕರ್ಕೊಂಡೋದ್ರೆ ಚಿಂಟಣ್ಣ ಕಿರಣ್ ಅಣ್ಣದನ್ನ ಕರ್ಕೊಂಡೋದ್ರ ಅಂತಂದು ನೆನ್ಸ್ಕೊಂತ ಕಣೋ. ಯಾಸಕ್ಕೆ ಬಿಡಾತ, ಇದೊಂದ್ಸಲಿ ಕ್ಷಮ್ಸನ. ಆಮೇಲೆ ಏನನ್ನ ಹಿಂಗೆ ತಪ್ಪು ಮಾಡಿದ್ರೆ ಮಾತಾಡ್ಸೋದೇ ಬೇಡ ಇವನ್ನ. ಹೂನ ಚಿಂಟು, ಇನ್ನೊಂದ್ಸಲಿ ನಾನು ಏನಾದ್ರು ಚಾಡಿ ಹೇಳೋದ್ ಮಾಡಿದ್ರೆ ನಮ್ಮನ್ನ ಮಾತಾಡಿಸ್ಲೇ ಬೇಡ ನೀನು. ನಾನ್ ಮಾತ್ರ ಎಲ್ಲರಿಗೂ ಅಯ್ಯಪ್ಪ ಅಂತೀನಿ, ನನಗೆ ಮಾತ್ರ ಯಾರು ಅಯ್ಯಪ್ಪ ಅಂಬಲ್ಲ. ನನ್ನ ಕೈಗೆ ದುಡ್ಡು ಇಸ್ಕೊಂತಾರೆ, ನನಗೆ ಮೋಸ ಮಾಡ್ತಾರೆ, ಮತ್ತೀಗ ನನ್ನ ಮೇಲೆ ಚಾಡಿ ಹೇಳ್ತಾರೆ, ನನ್ನನ್ನೇ ವಹಿಸ್ತಾರೆ. ಇಂಥವ್ರನ್ನ ಕಟ್ಕೊಂಡು ನಾನು ಏನು ಮಾಡೋಣ? ಗ್ಯಾಸ್ ಅಡಿಕೆ ಅಂತ ಕರ್ಕೊಂಡು ಹೋಗ್ತೀನಿ. ಇವನು ಇನ್ನೊಂದ್ಸಲ ಹಿಂಗೆ ಮಾಡಿದೆ ನಾನು ಸುಮ್ಮನೆ ಬಿಡಲ್ಲ ಅಷ್ಟೇ ಇವನ್ನ. ಓ, ಇನ್ನೊಂದು ನಾಳೆಗೆ ಹೇಮಾವತಿ ಅಂಜನಪ್ಪಂದು ದೊಡ್ಡದೇರಪ್ಪ. ನಾನಂತೂ ಹೋಗ್ತೀನಿ. ನಾನು ಧೂಪನೇ ಹಾಕಿಲ್ಲ. ಹೋಗಿ ಧೂಪ ಹಾಕ್ಬಿಟ್ಟು ಕಡಲೆ ಬುರ್ಗೆಲ್ಲ ತಗೊಂಡು ಹಂಗೆ ಪಿ ಪಿ ಅಂತೆ ಪೀ ಪೀ ಅಂತ ಊದವೆಲ್ಲ ಇರ್ತವೆ, ಅವನ್ನೆಲ್ಲ ತಗೊಂಡು ಬರ್ತೀನಿ. ಸರಿನಾ? ನೀವು ಹೋಗಿದ್ರೆ ಯಂತ್ರಪ್ಪನ ಜಾತ್ರೆಗೆ? ನನಗಂತೂ ವರ್ಷ ಹೋಗ್ತೀನಪ್ಪ ನಾನು. ಅದು ಬೇರೆ ನಾಳೆಗೆ ಒಂದೊತ್ತಿದ್ದೋಗ್ತೀನಿ. ಧೂಪ ಹಾಕೋರ್ಗು ನಾನೇನು ತಿಮ್ಮಲ್ಲ. ಆಮೇಲೆ ಬರ್ಬೇಕಾದ್ರೆ ಬೋಂಡ ಅದು ಇದು ತಿನ್ಕೊಂತೀನಿ. ಹೆಂಗೆ? ಬಾಯ್ ಬಾಯ್.